ಇಬ್ರು ಒಕ್ಕಲಿಗರಾಗೋತೀರಿ, ಡೆಪ್ಟಿ ಸಿಎಂ ಅಂತ ಹೇಳಿ ಕೊನೆಗೆ ಪರಮೇಶ್ವರ್ ಡೆಪ್ಟಿ ಸಿಎಂ ಮಾಡಿದ್ರು. ಆಯ್ತು, ನೀರಾವರಿ ಮಂತ್ರಿ ತಗೊಳ್ತಾ ಅಂದ್ಬಿಟ್ಟು ರಾಹುಲ್ ಗಾಂಧಿ ನನಗೆ ಹೇಳಿದ್ರು, ತಗೊಂಡು ನಾನು ಆದೆ. ನನಗೆ ಪವರ್ ಮಿನಿಸ್ಟರ್ ಸಾಕು ಅಂದ್ಕೊಂಡಿದ್ದೆ. ಅವರೇ ಇಲ್ಲ, 2 ಕೋಟಿ ಇಟ್ಕೊಂಡು ನಿಂಗೆ ಗೊತ್ತಾಗಲ್ಲ, ಏನು ಬೇರೆ ವಿಚಾರ ಮಾಡಿದ್ರು. ಆಯ್ತು, ಮಾಡಿದ್ಮೇಲೆ ಅದನ್ನು ಉಳಿಸ್ಕೊಳಕ್ಕಾಗದೆ ಸ್ವಾಮಿಗಳದ್ದು ಯಾವ್ದೋ ಫಂಕ್ಷನ್ ಇತ್ತು, ಅಮೆರಿಕಾಗ ಹೋಗ್ತು. ನಾವು ಹೇಳ್ತಾ ಇದೀವಿ ಪರಿಸ್ಥಿತಿ ಇದಿಲ್ಲ, ಅನ್ಸಸ್ಟ್ ಹೋಗಿ ಮಾಡಿ ಅಂತಂದ್ರೆ ಮನೆಯಿಂದ ಈಚೆನೆ ಬರಲಿಲ್ಲ, ಆ ಹೋಟ್ಲಿಂದ ಈಚೆನೆ ಬರಲಿಲ್ಲ, ಒಂದು ಕ್ವಾರ್ಟರ್ಸ್ ಅಲ್ಲೂ ಇರಲಿಲ್ಲ. ಕ್ವಾರ್ಟರ್ಸ್ ಇಂದ ದೇವೇಗೌಡರು ಅದನ್ನ ಕಾಲದಲ್ಲಿ ಹೇಳಿದ್ರು, ಇಲ್ಲ ಒಂದು ಕ್ವಾರ್ಟರ್ಸ್ ಅಲ್ಲಿ ಇರಪ್ಪ ಅಂತಂದ್ರೆ ಹೋಟ್ಲು 5 ಸ್ಟಾರ್ ಹೋಟ್ಲಿಂದಾನೆ ಬೀಗ ಹಾಕೊಂಡು ಕೂತ್ಬಿಟ್ರೆ ಹೆಂಗ್ ರಾಜಕಾರಣ ಮಾಡಕ್ಕಾಗ್ತದೆ? ಯಾರು ಉತ್ತರ ಹೇಳೋಣ? ಎಲ್ಲರೂ ಹೋಗಿ ನಮ್ಮವರು ಸೇರ್ಕೊಂಡು ಹೋಗಿ ಇಳಿಸುದು. ಸುಧಾಕರ, ನಮ್ಮ ಸೋಮಶೇಖರ್, ನಾರಾಯಣಗೌಡ, ಆ ಬಿಜೆಪಿ ದಳದಲ್ಲಿ ಇವರು ವಿಶ್ವನಾಥ್ ಎಲ್ಲ ಸೇರಿ 13 ಜನ ಹೋಗಿ ಇಳಿಸಿ ಎಲ್ಲ ಮಾಡಿ ಇಳಿಸ್ತಾ ಆಯ್ತು. ಅದು ಯೋಗಕ್ಕಿಂತ ಯೋಗಕ್ಷೇಮ ಇಂಪಾರ್ಟೆಂಟ್. ಈಗ ಸುಮ್ಮನೆ ಇದ್ಬಿಟ್ಟು ನಾನು ವಿಷ ಹಾಕ್ಬಿಟ್ಟು ಕೇಳಿ ಜಿ ಟಿ ದೇವೇಗೌಡ ಜೊತೆಲಿದ್ದ. ನಾನು ಬಾಂಬೆಗೆ ಹೋದಾಗ ಬಾಂಬೆ ಕಳಿಸೋದು ನನ್ನ ಕುಮಾರಸ್ವಾಮಿ ಫ್ಲೈಟ್ ಮಾಡಿ ಜೊತೆ ಕಳಿಸೋದು ನಾನು ನಮ್ಮ ಅರಸೀಕೆರೆ ಶಿವಲಿಂಗೇಗೌಡ, ನಮ್ಮ ಮಂಜು ಬಾಲಕೃಷ್ಣ, ನಾನು ಬಾಲಕೃಷ್ಣ ಚಂದ್ರಪೇಟೆ ಬಾಲಕೃಷ್ಣ, ಜಿ ಟಿ ದೇವೇಗೌಡ, ನಾನೇ ಹೋಗಿ ಅಲ್ಲಿ ಗಲಾಟೆ ಮಾಡಿ ಹೋರಾಟ ಮಾಡಿ ಕೊನೆಗೆ ಪೊಲೀಸ್ ಅವರು ನನ್ನ ತುಂಬಿಕೊಂಡು ಬಂದು ಟ್ರೈನ್ ಒಳಗಡೆ ಹಾಕ್ಬಿಟ್ಟು, ನೀನು ಮೊದಲು ಇಲ್ಲಿಂದ ಹೋಗು, ಇಲ್ಲಿ ಬಾಂಬೆಲಿಂದ ಸರಿ ಇಲ್ಲ ಅಂತ. ಹಂಗೆಲ್ಲ ನಾವೆಲ್ಲ ಶಕ್ತಿ ಕೊಟ್ಟು ಮಾಡಿದ್ರೆ ನಾವು ಯಾರಿಗೋಸ್ಕರ ಮಾಡ್ದೋ ಒಂದ್ಸಲ. ಈಗ ಮೊನ್ನೆ ಚಂದ್ರಸ್ವಾಮಿಗೆ ಹೇಳ್ತೇನೆ ನಾನು, ಇವರೆಲ್ಲ MLA ನಮ್ಮ MP ಕ್ಯಾಂಡಿಡೇಟ್ 8 ಜನ ಕರ್ಕೊಂಡು ಚಂದ್ರಸ್ವಾಮಿ ನಮ್ಮ ಕೃಷ್ಣ ಬೇಲೆಗೌಡರು ಕರ್ಕೊಂಡು ಹೋಗಿ 7-8 ಜನ ಹೋಗಿ ಭೇಟಿ ಮಾಡ್ತಾರೆ ಸ್ವಾಮಿಗಳ. ಹೋಗಿ ಅವ್ರ ಆಶೀರ್ವಾದ ಪಡೆದು ನಮ್ಮ ಸಮಾಜದವ್ರು ಎಲ್ಲರೂ ಅವ್ರ ಮಠಕ್ಕೆ ಅವ್ರು ಹೋಗ್ಬೇಕು, ಆಶೀರ್ವಾದ ಪಡಿಬೇಕು ಅಂತ ಕಳಿಸ್ತಾರೆ. ಆಯ್ತು, ಹೋದ್ರು ಆಶೀರ್ವಾದ ಪಡ್ಕೊಂಡು ಏನೋ ಇವ್ರು ಏನ್ ಬೇಕು ಕೇಳ್ಕೊಂಡು ಬಂದ್ರೋದಾಯ್ತು. ಈಗ ನೆಕ್ಸ್ಟ್ ಏನ್ ಬಿಜೆಪಿಯಲ್ಲಿ ಯಾರು ಇವನ್ನ ತೆಗೆದ್ರು, ಯಾರು ಇವನ್ ಚೂರಿ ಹಾಕಿದ್ರು, ಅವ್ರನ್ನೆಲ್ಲ ಕರ್ಕೊಂಡು ಬಿಜೆಪಿ ಇವ್ರ ಪಾರ್ಟಿಯವ್ರನ್ನ ಬೇಕಾದ್ರೆ ಕರ್ಕೊಂಡು, ಇಲ್ಲ ನಮ್ಮ ಒಕ್ಕಲಿಗರು ಯಾರಾದ್ರೂ ಕ್ಯಾಂಡಿಡೇಟ್ ಇರುತ್ತೆ ಕರ್ಕೊಂಡು ಸ್ವಾಮಿಗಳಕ್ಕೆ ಹೋಗಿ ಒಪ್ಕೊಳ್ಳ. ಯಾರು ಇವನ್ನ ಇಳಿಸಿದ್ರು, ಅಶ್ವತ್ಥನಾರಾಯಣ ಇಳಿಸ್ತಾ, ಬೇರೆಯವ್ರು ಇಳಿಸಿದ್ರು, ಯೋಗೇಶ ಇಳಿಸ್ತಾ, ತಿರ್ಗಾ ಬೇರೆ ಯಡಿಯೂರಪ್ಪನವ್ರು ಇಳಿಸಿದ್ರು, ಅವ್ರ ಮಗ ಇಳಿಸ್ತಾ, ಎಲ್ಲ ಇಳಿಸೋದನ್ನು ತಗೊಂಡು ಏನು ಸ್ವಾಮಿಗಳು ತಗೊಂಡು ನಮ್ಮ ಸ್ವಾಮಿಗಳು ರಾಜಕೀಯದ ಸಭೆನೇ ಅದು, ರಾಜಕೀಯದ ಮಠನೇ ಅದು. ಏನಾಗಬೇಕು, ಜನ ಏನಂತ ಸಂದೇಶ ಕೊಡ್ತಾರೆ? ಸ್ವಾಮಿಗಳನ್ನ ಒಂದು ಈ ಬಿಜೆಪಿ ಮಠ ಅಂತ ಅಂದ್ಬಿಟ್ಟು ಬಿಂಬಿಸಲಿ ಅನ್ನೋ ದೃಷ್ಟಿಯಿಂದ ಹೋದ್ರು. ಇದೇ ಇವತ್ತು ಎಲ್ಲಿ ಪ್ರೈಮ್ ಮಿನಿಸ್ಟರ್ ಭಾಷಣ ಮಾಡಿದ್ರಲ್ಲ, ಆ ಪ್ರೈಮ್ ಮಿನಿಸ್ಟರ್ ಇದೇ ಸ್ಟೇಜ್ ಅಲ್ಲಿ ಹಿಂದೆ ದೇವೇಗೌಡರ ನಾವೇನಾದ್ರು ಒಂದಿನ ಮಾತಾಡಿದ್ದೀವ? ಇವತ್ತು ನಾವು ಮಾತಾಡಿಲ್ಲ. ಇವತ್ತು ನಾನು ಮುಂದಕ್ಕೆ ಅವ್ರಿಗೆ ಯಾರಿಗೆ ಏನ್ ಗೌರವ ಕೊಡ್ಬೇಕು ಕೊಡ್ತಾ. ಹಂಗೆ ವೆಂಕಟೇಶ್ವರನ ಹೇಳ್ದಂಗೆ ಆಯ್ತು, ಕೊಟ್ಟಾಯ್ತು. ನಾನೆಲ್ಲನೂ ಪ್ರಭುದು ಯಾವಾಗಲೂ ಒಂದ್ ಕಡೆ ಒಂದು ಮಾತಾಡ್ತಾ ಇರ್ತೀನಿ, ಕೊಟ್ಟ ಕುದುರೆಯನ್ನು ಹೇರಲು ದಾರಿಗಿದೆ, ಮತ್ತೊಂದು ಕುದುರೆಯನ್ನು ಹೇರಲು ಬಯಸುವನು ವೀರನು ಅಲ್ಲ ಶೂರನು. 2 ಸತಿ ಚೀಫ್ ಮಿನಿಸ್ಟರ್ ಅಧಿಕಾರ ಕೊಟ್ಟಾಯ್ತು, ಈ ದೇಶದ ಪ್ರಧಾನಮಂತ್ರಿ ಆಯ್ತು. ಆ ಪುಟ್ಟರಾಜಿಗೆ ಚಾಕ್ಲೇಟ್ ಕೊಟ್ಬಿಟ್ಟು ನೀನ್ ಕೊಡ್ತೀನಿ ಅಂದ್ಬಿಟ್ಟು ತಿರ್ಗಾ ಚಂದ್ರಸ್ವಾಮಿ ಹೇಳ್ತಾರೆ, ಮಗನ್ಗೆ ಹೆಣ್ಣು ನೋಡಕ್ ಹೋಗ್ಬಿಟ್ಟು ತಾನೇ ಮದುವೆ ಮಾಡ್ಕೊಂಡ ಇವ್ರು ಹೇಳ್ತಾರೆ. ಆಯ್ತಪ್ಪ, ನೀನ್ ಪಾರ್ಟಿ ಉಳಿಸ್ಕೋಬೇಕಾಯ್ತು. ಯಾರು ಬೇಡ ಅಂತವ್ರು ಬಿಜೆಪಿನ ದಳನ ಯಾಕೆ ಯಾರು ಅಳಿನ ನೀನು ಬಿಜೆಪಿ ನಿಲ್ಸಿದ್ಮೇಲೆ ನಿನ್ ಪಾರ್ಟಿ ಎಲ್ಲಿರ್ತದೆ? ತಿರ್ಗಾ ಜಿ ಟಿ ದೇವೇಗೌಡ ಇಲ್ಲ, ನಮ್ಮ ಪಾರ್ಟಿ ಹಂಗೆ ನಾವು ಸಪ್ರೇಟ್ ಆಗಿ ಉಳಿಸ್ಕೊತೀವಿ ಬಿಟ್ಟು ನಾವೇನೇ ಅವ್ರ ಪಾರ್ಟಿ ಮಾಡ್ಬೇಕಾಗಿಲ್ಲ, ಬಿಜೆಪಿ ಅವ್ರನ್ನ ಮುಗಿಸ್ತಾರೆ, ನಾವೇನ್ ಮುಗಿಸ್ಬೇಕಾಗಿಲ್ಲ. ಇವತ್ತು ನಾನು ಹೇಳ್ತಾ ಇದೀನಿ, ಬೇಕಾದ್ರೆ ರೆಕಾರ್ಡ್ ಮಾಡ್ಕೊಂಡು ಚಿಂತೆ ಇಲ್ಲ, ಯಾರು ಪೇಪರ್ ಅವ್ರು ಬರೋದ್ರು ಚಿಂತೆ ಇಲ್ಲ, ನಾವೇನ್ ಮಾಡ್ಬೇಕಾಗಿಲ್ಲ. ನನಗೆ ಗೊತ್ತಿದೆ ಅವ್ರು ಏನ್ ಮಾಡ್ತಾರೆ ಅಂತ ಅಂದ್ಬಿಟ್ಟು. ಏನೇನಾಯ್ತು, ಅವ್ರ ಪಾರ್ಟಿಗೆ ಸೇರ್ಕೊಂಡು ಹೋಗೋ ಪರಿಸ್ಥಿತಿ ಅಲ್ಲ, ಏನೇನಾಯ್ತು. ಹಂಗೆ ನಾನು ಇವತ್ತು ಲಕ್ಷ್ಮಣ್ಗೆ ನಾನು ಹೇಳ್ತಾ ಇರೋದು, ಲಕ್ಷ್ಮಣ್ ಇರ್ಬೋದು, ಮಂಡ್ಯ ಇರ್ಬೋದು, ಈ ಕಡೆ ಚಾಮರಾಜನಗರ ಇರ್ಬೋದು, ಹಾಸನ ಇರ್ಬೋದು, ನಾನು ಹೇಳ್ತಾ ಇದ್ದೀನಿ, ನೀವು ಯಾರು ಅಲ್ಲಿ ದೇವೇಗೌಡನ ಮೊಮ್ಮಗನ್ನ ಗೆಲ್ಸ್ಕೊಳಕ್ ಸಾಧ್ಯನೇ ಇಲ್ಲ. ಹಾಸನ ಅಂತ ಪರಿಸ್ಥಿತಿ ಆಗಿದೆ, ಜನನೇ ರೊಚ್ಚಿಗೆ ಬಿಟ್ಟಿದ್ದಾರೆ. ನಾವು ಅವ್ರಿಗೆ ಇವ್ರಿಗೆ ಶ್ರೇಯಸ್ ಪಟೇಲ್ಗೆ ಕೊಟ್ಟಿದ್ದೀವಿ, ಇಲ್ಲೂ ಅಷ್ಟೇ, ಚಾಮರಾಜನಗರನೂ ಅಷ್ಟೇ. ಮಂಡ್ಯ ಏನು ಪಾಪ